ನಾನಿವತ್ತು ಮದ್ದೂರೊಡೆ ಮಾಡ್ತಾಯಿದ್ದೀನಿ. ತುಂಬ ಸುಲಭವಾಗಿ ಮಾಡ್ಕೊಳ್ಳೋವಂಥದ್ದು, ತುಂಬ ಕಡಿಮೆ ಪದಾರ್ಥಗಳನ್ನ ಬಳಸಿ, ಮನೇಲಿರುವಂಥ ಪದಾರ್ಥಗಳನ್ನೇ ಬಳಸಿ ಮಾಡುವಂಥದ್ದು. ತುಂಬ ಬೇಗ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ಒಂದ್ಸರಿ ನೋಡ್ಕೊಂಬರೋಣ. ನೋಡಿ, ನಾನಿಲ್ಲೊಂದು ಬಟ್ಲು ತೊಗೊಂಡಿದ್ದೀನಿ. ಇಲ್ಲಿಗೆ ಒಂದು ದಪ್ಪ ಈರುಳ್ಳಿನ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಒಂದು 3 ಹಸಿಮೆಣ್ಸಿನ್ಕಾಯಿನ ಹೀಗೆ ಚಿಕ್ಕ ಚಿಕ್ಕದಾಗಿ ಉತ್ತರಿಸಿಟ್ಟಿದ್ದೆ, ಅದು ಹಾಕ್ಕೊತಾ ಇದ್ದೀನಿ. 2 ಇಂಚಷ್ಟು ಶುಂಠಿನ ತುರಿದು ಹಾಕ್ಕೊತಾ ಇದ್ದೀನಿ. ಹಾಗೆ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದಂಥ ಕರ್ಬೇವಿನ ಸೊಪ್ಪು, ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಂಥ ಕೊತ್ತಂಬರಿ ಸೊಪ್ಪು, ಮತ್ತು ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಕಡಿಮೆ, ಮಿಕ್ಕಿದ ಆಮೇಲೆ ಹಾಕ್ಕೋಬೇಕಾಗತ್ತೆ. ಇಷ್ಟೆಲ್ಲ ಹಾಕಿರೋದ್ರಿಂದ ಇದನ್ನು ಒಂದು ಸರಿ ಕಿವುಚ್ಕೊಂಡ್ಬಿಡೋಣ ಚೆನ್ನಾಗಿ. ಈರುಳ್ಳಿನಲ್ಲಿ ಇರೋ ನೀರು ಬಿಟ್ಕೊಳ್ಳುತ್ತೆ, ಹಾಗೆ ಈರುಳ್ಳಿಗೂ ಉಪ್ಪು ಹಿಡಿಯುತ್ತೆ. ನೀರಿನ ಅಂಶ ಇರೋದ್ರಿಂದ ಬೇಗ ಈ ರೀತಿ ಚೆನ್ನಾಗಿ ಕಿವುಚ್ಕೋಬೇಕಾಗತ್ತೆ. ಈ ಕಿವುಚ್ಕೊಳ್ಳೋದ್ರಿಂದ ನಾವು ಈರುಳ್ಳಿನ ಏನು ಉತ್ತರಿಸಿರ್ತೀವಲ್ಲ ಅದು ದಪ್ಪ ದಪ್ಪದ್ದು ಸಣ್ಣ ಆಗುತ್ತೆ. ಇವಾಗ ನೋಡಿ, ನಾನಿಲ್ಲಿ 1 ಲೋಟ ಆಗೋಷ್ಟು ಉಪ್ಪಿಟ್ಟಿಗೆ ಬಳಸುವಂಥ ರವೆ ಹಾಕ್ಕೊತಾ ಇದ್ದೀನಿ. ನೋಡಿ, ಇದು ಉಪ್ಪಿಟ್ಟು ರವೆನೇ ಹಾಕ್ಕೋಬೇಕು. ಬನ್ಸಿ ರವೆ ಆಗಲಿ ಚಿರೋಟಿ ರವೆ ಆಗಲಿ ಹಾಕಬಾರ್ದು. ಅದೇ 1 ಲೋಟದಲ್ಲಿ ಮೈದಾ ಹಿಟ್ಟನ್ನು ಹಾಕ್ಕೊತಾ ಇದ್ದೀನಿ. 1 ಲೋಟ ಉಪ್ಪಿಟ್ಟಿನ ರವೆ, 1 ಲೋಟ ಮೈದಾ ಹಿಟ್ಟು, ಅರ್ಧ ಲೋಟದಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. ನೋಡಿ, ಇದನ್ನೆಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ನಾನು ಮೊದಲೇ ಹೇಳ್ತಾಯಿದ್ದೀನಿ, ಇದಕ್ಕೆ ಉಪ್ಪಿಟ್ಟು ರವೆನೇ ಬಳಸಬೇಕು ಮದ್ದೂರೊಡೆ ಮಾಡೋದಕ್ಕೆ. ಇವಾಗ ನೋಡಿ, ನಾನು ಮೊದಲು ಸ್ವಲ್ಪ ಉಪ್ಪು ಹಾಕಿದೆ, ಈಗ ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ. ಈಗ ಉಪ್ಪು, ರವೆ, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲನೂ ಇನ್ನೊಂದು ಸರಿಗೆ ಚೆನ್ನಾಗಿ ಕಿವುಚ್ಕೊಂಬಿಡೋಣ. ಈರುಳ್ಳಿನಲ್ಲಿ ನೀರಿನ ಅಂಶ ಇರುತ್ತೆ, ಅದು ಇದಕ್ಕೆ ಹೊಂದುತ್ತೆ. ಹಾಗಾಗಿ ನೀರನ್ನ ನೋಡ್ಕೊಂಡು ಹಾಕ್ಕೋಬೇಕಾಗತ್ತೆ. ಈಗ ನೋಡಿ, ಈಗ ಚೆನ್ನಾಗಿ ಕಿವುಚಿಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನಿಲ್ಲಿ 1 ಸ್ಪೂನಷ್ಟು, ಅಂದರೆ 1 ಟೀ ಸ್ಪೂನ್ ಅಂತ ಅಂದ್ಕೊಳ್ಳಿ, 1 ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊತಾ ಇದ್ದೀನಿ. ಇಲ್ಲಿ 2 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾನು ಕಾಯ್ದಿರುವಂಥ ಬಿಸಿ ಎಣ್ಣೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಕಡಿಮೆ ಕ್ವಾಂಟಿಟಿನಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಜಾಸ್ತಿ ಮಾಡ್ಕೊಳ್ಳೋದಿತ್ತು ಅಂದರೆ ಇದನ್ನೇ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ, ಆಗ ಪ್ರಮಾಣ ಸರಿಯಾಗಿ ಬರುತ್ತೆ. ನೋಡಿ, ಇವಾಗ ಎಲ್ಲನೂ ಒಂದು ಸರಿ ಮಿಕ್ಸ್ ಮಾಡ್ಕೊಂಬಿಡೋಣ. ತುಪ್ಪ ಎಣ್ಣೆ ಎಲ್ಲ ಹಾಕಿರೋದ್ರಿಂದ ಇನ್ನೊಂದು ಸರಿ ಕಿವುಚ್ಕೊಂಬಿಡೋಣ. ಇದನ್ನು ನಾನು ಈ ಸ್ಪೂನಲ್ಲಿ ಎಣ್ಣೆ ತುಪ್ಪ ಹಾಕಿದ್ದೆ, ಹಾಗಾಗಿ ಅದನ್ನೇ ಮಿಕ್ಸ್ ಮಾಡಿದ್ದೆ. ಈಗ ಇನ್ನೊಂದು ಸರಿ ನೀಟಾಗಿ ಕೈಯಲ್ಲಿ ಇದನ್ನ ಚೆನ್ನಾಗಿ ಕಿವುಚ್ಕೊಳ್ಳೋಣ. ಹಿಟ್ಟನ್ನು, ರವೆ, ಮೈದಾ ಹಿಟ್ಟು, ಅಕ್ಕಿ ಹಿಟ್ಟು ಎಲ್ಲ ಹೊಂದುತ್ತೆ ಈರುಳ್ಳಿ ಜೊತೆಯಲ್ಲಿ. ಈರುಳ್ಳಿ ಇದರಲ್ಲಿ ಜಾಸ್ತಿ ಇರಬೇಕು, ಆಗಲೇ ರುಚಿ ಇರುತ್ತೆ. ನೋಡಿ, ಈ ರೀತಿ ನೋಡಿ, ನೀರೇ ಹಾಕ್ದಲೇ ಈ ಥರ ಅದು ತೇವಾಂಶ ಆಗುತ್ತೆ. ಇವಾಗ ನೀರನ್ನ ನಾವು ಒಟ್ಟಿಗೆ ಸುರ್ಕೋಬಾರ್ದು, ಸ್ವಲ್ಪ ಸ್ವಲ್ಪನೇ ಹಾಕಿ ಹಿಟ್ಟನ್ನ ಕಲಿಸ್ಕೋಬೇಕಾಗತ್ತೆ. ಈ ಥರ ಚುಮ್ಕಿಸ್ಕೊಂಡೇ ಹಾಕ್ಕೊಳ್ಳಿ. ಒಟ್ಟಿಗೆ ಹಾಕಿದ್ರೆ ನೀರು ತೆಳ ಆಗಿಬಿಡುತ್ತೆ. ಆದಷ್ಟು ಮದ್ದೂರೊಡೆ ಮಾಡೋದಕ್ಕೆ ಹಿಟ್ಟು ಗಟ್ಟಿಗೆ ಇರಬೇಕು. ನಾವು ರೊಟ್ಟಿಗೆ ಹಿಟ್ಟು ಕಲಿಸ್ತೀವಲ್ಲ ಆ ರೀತಿ ನೋಡಿ, ಈ ರೀತಿ ಗಟ್ಟಿಗೆ ಇರಬೇಕು. ನೋಡಿ, ಈ ಥರ ಕಲಸಿಟ್ಕೋಬೇಕಾಗತ್ತೆ. ಇದನ್ನು ಚೆನ್ನಾಗಿ ನಾದ್ಕೊಂಡು ಇಟ್ಟೋದು. ಇಷ್ಟು ಸಾಫ್ಟಾಗಾದರೆ ಸಾಕು. ನಾವು ಉಂಡೆ ತೊಗೊಂಡು ಲಟ್ಸೋದಕ್ಕೂ ಚೆನ್ನಾಗಿ ತಟ್ಟಕ್ಕೆ ಚೆನ್ನಾಗಿ ಬರುತ್ತೆ. ನೋಡಿ, ಈ ಥರ. ಈಗ ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ. ಎಣ್ಣೆ ಕಾಯಲಿ. ನಾನಿವಾಗ ಒಂದು ಪೇಪರ್ ತೊಗೊಂಡಿದ್ದೀನಿ. ನೀವು ಯಾವ ಪೇಪರ್ ಆದರೂ ತೊಗೋಬೋದು, ಹಾಲಿನ ಕವರು, ಎಣ್ಣೆ ಕವರು. ನಾನಿಲ್ಲಿ ಮಾಮೂಲಿ ಪ್ರಾವಿಷನ್ ತರ್ತೀವಲ್ಲ ಅದನ್ನೇ ಕಟ್ ಮಾಡಿ ಉದ್ದಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ, ಇಲ್ಲಿ ಮೊದಲು ಕವರ್ಗೆ ಒಂಚೂರು ಎಣ್ಣೆ ಸವರ್ಬಿಟ್ಟು ಒಂದು ನಿಂಬೆಹಣ್ಣಷ್ಟು ದಪ್ಪ ಹಿಟ್ಟು ತೊಗೊಂಡು ಇಷ್ಟು ಪ್ರೆಸ್ ಮಾಡಿದ್ರೆ ಸಾಕು. ಮದ್ದೂರೊಡೆನ ತುಂಬ ತೆಳುವಿಗೆ ನಾವು ತಟ್ಟಬಾರ್ದು, ಈ ಥರ ದಪ್ಪ ಇರಬೇಕು. ಚೆನ್ನಾಗಾಗುತ್ತೆ, ಚೆನ್ನಾಗಿ ಬರುತ್ತೆ. ದಪ್ಪ ಇದ್ರೇ ಚೆನ್ನಾಗಿ ಅನಿಸೋವಂಥದ್ದು. ನೋಡಿ, ಈಗ ಎಣ್ಣೆನೂ ಕಾಯ್ದಿದೆ ಚೆನ್ನಾಗೆ. ನಾನು ಎಣ್ಣೆಗೆ ಹಾಕಿ ನಿಮಗೆ ತೋರಿಸ್ತೀನಿ. ನೋಡಿ, ಎಣ್ಣೆಗೆ ಹಾಕಿದ್ಮೇಲೆ ಈ ಥರ ಚೆನ್ನಾಗಿ ಕುದಿಯುತ್ತೆ. ಇಮಿಡಿಯೇಟ್ ನಾವು ಎತ್ತಕ್ಕೆ ಹೋಗಬಾರ್ದು, ಅದೇ ಮೇಲೆ ಬರುತ್ತೆ ಬೆಂದಾದಮೇಲೆ. ನೋಡಿ, ಈ ರೀತಿ. ಇವಾಗ ನಾವು ಇದನ್ನು ಉಲ್ಟಾ ಮಾಡ್ಕೊಳ್ಳೋಣ. ಇದು ಚೆನ್ನಾಗಿ ಬೇಯಬೇಕು. ದಪ್ಪ ಹಾಕಿರ್ತೀವಿ, ಮದ್ದೂರೊಡೆನ ದಪ್ಪ ಇರೋದ್ರಿಂದ ಸ್ವಲ್ಪ ಬೇಯಬೇಕಾಗತ್ತೆ. ಕಡಿಮೆ ಅಂದರೂ ಒಂದು 2 ರಿಂದ 3 ನಿಮಿಷನಾದರೂ ಇದು ತಗೊಳ್ಳುತ್ತೆ ಬೇಯೋದಕ್ಕೆ. ನೋಡಿ, ಈ ರೀತಿ ಎಣ್ಣೆ ಕಡಿಮೆ ಆದಾಗಲೇ ಬೆಂದಿದೆ ಅಂತ ಹೇಳಿ ನಮಗೆ ಗೊತ್ತಾಗುತ್ತೆ. ಇವಾಗ ತೆಕ್ಕೊಳ್ಳೋಣ. ನೋಡಿದ್ರಲ್ಲ, ತುಂಬ ಸಿಂಪಲ್ಲಾಗೆ ಮಾಡ್ಕೊಳ್ಳೋ ಅಂಥ ಮದ್ದೂರೊಡೆನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬರುತ್ತೆ ಅಂತ ಹೇಳಿ ನನಗೆ ತಿಳಿಸಿ. ಇದೇ ಥರ ಹೊಸ ಹೊಸ ಅಡುಗೆಗಳನ್ನ ನಾನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ನನಗೂ ಕೂಡ ನೀವು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು.